ವರ್ಷ ನಿಮ್ಮನ್ನು ನೆನ್ಸ್ಕೊತಿದ್ದೀನಿ ಪ್ರತಿ ನಿಮಿಷ. ಇವತ್ತು ಬಂದು ಬ್ಲ್ಯಾಕ್ ಡೇ ಆಫ್ ಕರ್ನಾಟಕ. ನಮ್ಮ ವಜ್ರ ಇಲ್ಲ, ನಮ್ಮ ಡೈಮಂಡ್ ಪ್ರತಿ ವರ್ಷ ಯಾವ ಮೂವಿ ಅದೇನಂತಾರಲ್ಲ, ಒಳಗಡೆ ಸತ್ತು ಮೇಲ್ಗಡೆ ಜೀವಂತವಾಗಿದೆ. ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಜಸ್ಟ್ ಕನ್ನಡಿಗ. ಇವತ್ತಿನ ಕಂಟೆಂಟ್ ಬಂದು ನಾವು ಇವತ್ತು ಹೋಗ್ತಿದ್ದೀವಿ ಅಪ್ಪು ಸಮಾಧಿ ಹತ್ರ. ನೋಡೋಣ ಏನೇನಾಗತ್ತೆ ಅಂತ. ಲೆಟ್ಸ್ ಗೋ. ಗೈಸ್, ಫೈನಲಿ ರಾಜ್ಕುಮಾರ್ ಸ್ಮಾರಕದ ಹತ್ರ ಸೇರಿದ್ದೀವಿ. ಬನ್ನಿ ಒಳಗಡೆ ಎಷ್ಟು ಅಭಿಮಾನಿಗಳು ಸೇರಿದ್ದಾರೆ ಅಂತ ನೋಡೋಣ. ಅವ್ರ ಹತ್ರ ಹೋಗಿ ಅಪ್ಪು ಸರ್ ಬಗ್ಗೆ ಗೈಸ್ ಹೋಗ್ತಾ ಇದ್ದೀವಿ. ಬರ್ತಾ ಇದ್ದಂಗೆ ಫಸ್ಟು ನಿಮಗೆ ಸಿಗೋದೆ ರಾಜ್ಕುಮಾರ್ ಅವ್ರ ಸ್ಟ್ಯಾಚು. ಬನ್ನಿ ಹೋಗೋಣ. ಕಥೆಯ ಹೇಳಿತು, ಆ ಕಥೆಯಲ್ಲಿದ್ದ ರಾಜನಂಗೆ ಯೋಗವು ಒಮ್ಮೆ ಬರುವುದು ನಮಗೆ. ಮತ್ತೆ ನಿನ್ನ ಹೆಸರೇನು? ನವೀನ್. ನವೀನ್, ಯಾವ ಸ್ಕೂಲ್ ಓದ್ತಿದ್ಯಾ? ಅಪ್ಪು ಸರಿಂದ ನಿಂಗೆ ಇಷ್ಟನಾ? ಅವ್ರ ಮೂವೀಸ್ ಎಲ್ಲ ನೋಡಿದ್ಯಾ? ಇವತ್ತು ಅಪ್ಪು ಸರ್ ನಮ್ಮ ಜೊತೆ ಎಲ್ಲ ಏನು ಹೇಳಕ್ಕೆ ಇಷ್ಟ ಆಗುತ್ತೆ? ಅಪ್ಪು ಬಾಸ್ನ ನೋಡಬೇಕಂತ ತುಂಬ ಆಸೆ ಇತ್ತು, ಆದರೆ ಇವಾಗ ನಮ್ಮ ಜೊತೆ ಇಲ್ಲ. ಬಟ್ ಅಪ್ಪು ಬಾಸ್ ಮೂವಿ ಸಾಂಗ್ ಹೇಳ್ತೀಯಾ? ನಾವೇನು ಒಂದೇ ಧರ್ಮ ಹಂಚಿಕೊಂಡವರು ಅಲ್ಲ, ಸ್ನೇಹನೇ ನಮ್ಮ ತಾಯಿ, ಅಲ್ಯವ ಭೇದ ಇಲ್ಲ. ನಿನಗೊಪ್ಪ ವೈರಿ ಅಂದ್ರೆ ನನಗೂ ವೈರಿ ಅವನು, ಈಗ ಸ್ನೇಹ ಒಂದೇ ಬಾಳಲ್ಲಿ ಮಂತ್ರ ಇವನು, ಸಾವಿಗೂ ಅಂತದಿಲ್ಲ. ಅಪ್ಪು ಸರ್ ಮೂವಿ ಡೈಲಾಗ್. ಅಪ್ಪು ಬಾಸ್, ನಿಮ್ಮನ್ನ ಕಳ್ಕೊಂಡು ಆಯ್ತು 4 ವರ್ಷ, ಫ್ಯಾನ್ ಆಗಿರ್ತೀನಿ 100 ವರ್ಷ, ನಿಮ್ಮನ್ನ ನೆನ್ಸ್ಕೊತಿದ್ದೀನಿ ಪ್ರತಿ ನಿಮಿಷ. ಥ್ಯಾಂಕ್ ಯು. ಇವತ್ತು ಅಪ್ಪು ಸರ್ ನಮ್ಮ ಜೊತೆಗಿಲ್ಲ. ಸರ್ ಅವರು ಯಾರಿಗೂ ಹೇಳ್ದಂಗೆ ಮಾಡಿರೋ ಸಾಧನೆಗಳೇ ಬೇಕಾದಷ್ಟಿದೆ. ಅದನ್ನು ಅವರ ಮರಣ ನಂತರ ಅವೆಲ್ಲ ಗೊತ್ತಾಗಿತ್ತು. ಅದರಿಂದ ಅವರ ಸಾಧನೆ ಅದ್ಭುತ. ಅವ್ರದ್ದೆಲ್ಲ ಮೂವಿನೂ ನಾವು ರಾಜ್ಕುಮಾರ್ ಫ್ಯಾಮಿಲಿ ಮತ್ತು ಶಿವಣ್ಣ ಮತ್ತು ಅಪ್ಪದ ಎಲ್ಲ ಚಿತ್ರಗಳನ್ನು ನಾವು ಕಂಟಿನ್ಯೂಸ್ 200 ಚಿತ್ರಗಳನ್ನು ಧನ್ಯವಾದ. ನಾವೇನು ಕಲ್ತ್ಕೋಬೇಕು, ಏನು ನಮ್ಮ ಜೀವನದಲ್ಲಿ ಏನು ಪ್ರತಿಯೊಬ್ಬರು ನಾನು ಹೇಳೋದೇನು ಗೊತ್ತಲ್ಲ, ಇವತ್ತು ಬಂದು ಬ್ಲ್ಯಾಕ್ ಡೇ ಆಫ್ ಕರ್ನಾಟಕ. ನಮ್ಮ ವಜ್ರ ಇಲ್ಲ, ನಮ್ಮ ಡೈಮಂಡ್ ಬಂದು ನಮ್ಮ ಅಪ್ಪು ಸರ್. ಇವತ್ತು ನಮ್ಮ ವಜ್ರ ಡೈಮಂಡ್ ಇಲ್ಲ. ಸೊ ಪ್ರತಿಯೊಂದು ಹುಡುಗರಿಗೂ ನಾನು ಹೇಳೋದೇನು ಗೊತ್ತಾ, ಇವತ್ತಿಗೆ ಅಪ್ಪು ಸರಿಂದ ನೋಡಿ ಕಲಿಯೋದು ನಾವು ತುಂಬ ಇದೆ. ಪ್ರತಿಯೊಬ್ಬರು ಹೋಗಿ ಕಲೀರಿ, ಪ್ರತಿಯೊಬ್ಬರು ಒಳ್ಳೇದು ಮಾಡಿರಿ ಅಂತ ಕೇಳ್ಕೊತೀನಿ. ನಿಮ್ಮ ಕೇಳಿ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೆ ಕೂಡ ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬೇಡ್ರಿ. ಇರೋ ತನಕ ಖುಷಿಯಾಗಿರಿ, ಸದ್ಮೇಲೆ ಏನು ತೊಗೊಂಡೋಗಲ್ಲ. ಬ್ರೋ ಹೇಳಿ ಬ್ರೋ, ನೀವು ನನಗೆ ತುಂಬ ಖುಷಿ ಆಗ್ತಾಯಿದೆ. ಅಂಥವ್ರನ್ನ ಇರೋ ಟೈಮ್ ನೋಡಿಲ್ಲ, ಇಲ್ದಿರೋ ಟೈಮಾಗಿ ಸುಮಾರು ಸಾವಿರಾರು ಜನ ಬರ್ತಾಯಿದ್ದಾರೆ ಇಲ್ಲಿಗ. ಸೊ ಅದಕ್ಕೆ ಹೇಳೋದು, ಇರೋವಾಗ ಎಲ್ಲ ಯೂಸ್ ಮಾಡ್ಕೋಬೇಕು, ಇಲ್ದಿರೋವಾಗ ಏನೇ ಮಾಡಿದ್ರೆ ಕೂಡ ಬಾ ಅಂದ್ರೂ ಬರೋಕ್ಕಾಗಲ್ಲ. ಸೊ ಇರೋವ್ರಿಗೆ ಎಲ್ಲರಿಗೂ ಮನ್ಸಿಗೆ ಎಲ್ಲರಿಗೂ ಬೆಲೆ ಕೊಡಿ, ಹೋದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಸೊ ಮಚ್. ಲವ್ ಯು. ಅಪ್ಪು ಸರ್ ದೊಡ್ಡ ಅಭಿಮಾನಿ. ಹೊಸಪೇಟೆ ಅಪ್ಪು ಸರ್ ಬಗ್ಗೆ ಅದೇ ಥರ ನಾವು ಪ್ರತಿ ವರ್ಷ ಬರ್ತಾನೆ ಇರ್ತೀವಿ. ಕೆಲಸ ಮಾಡ್ತೀವಿ, ಬರ್ತಾನೆ ಬಿಡೋದು. ಜನ ಸಂಪಾದಿಸಿದ್ರು ಅದೇ ಒಂದು ಅದ್ರ ಮೇಲೆ ನೀನು ಇವತ್ತಿನವರೆಗೂ ಮುಂದೆ ಮಾಡೋಕ್ಕಾಗಲ್ಲ. ಒನ್ ಮ್ಯಾನ್ ಆರ್ಮಿಯಾಗಿ ಮಾಡಿರೋದು ಒಂದೇ ಅಂದರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್. ಕರ್ನಾಟಕದ ಅವರೇ ಮಾಡಿರೋದು, ಬೇರೆ ಯಾರು ಮಾಡೋದು. ಥ್ಯಾಂಕ್ ಯು ಸೊ ಮಚ್. ಮಿಸ್ ಯು ಅಪ್ಪು ಸರ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಜಸ್ಟ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಇವತ್ತು ಅಪ್ಪು ಸರ್ ನಮ್ಮ ಜೊತೆ ಇಲ್ಲ. ಅವ್ರ ಬಗ್ಗೆ ಏನು ಅನಿಸ್ತಿದೆ, ಅವ್ರು ಯಾವ ಮೂವಿ ನಿಮಗೆ ಇಷ್ಟ ತುಂಬ, ಅವ್ರಿಗೆ ಮಿಸ್ ಮಾಡ್ಕೊತಿದ್ದೀರಾ? ಪ್ರತಿ ಸಲ ಮಿಸ್ ಮಾಡ್ತಾರೆ. ಸ್ವಲ್ಪ ಗಂಟೆ ಮಾತ್ರ ನೋಡಿದ್ದೀರಾ, ಮೀಟ್ ಆಗಿದ್ದೀರಾ, ಮೀಟ್ ಮಾಡಿದ್ವಿ. ಬರ್ತಾರೆ ವಿಷಯ ಮಿಸ್ ಮಾಡಿದ್ವಿ. ಪ್ರತಿ ವರ್ಷ ಆಗಿ ಪಿಕ್ಚರ್ ರಿಲೀಸ್ ಆಗೋ ವರ್ಷ ಸತ್ಯಕ್ಕಾಗಿವರೆಗೂ ಪ್ರತಿ ವರ್ಷನೂ ನಾನು ಯಾವ ಮೂವಿ ಇಷ್ಟ ಸರ್ ಧನ್ಯವಾದ.
ಮೂವಿ ಯಾವ ಮೂವಿ ನಿಮಗೆ ಇಷ್ಟ? ಪ್ರತಿ ವರ್ಷ ಬರ್ತಾ ಇರ್ತೀರಾ? ಯಾವಾಗ ನೋಡಿದ್ದೀರಾ ಈ ಸರ್ನ? ಇಲ್ಲೇ ಇದ್ದಾರೆ ನಮ್ಮ ಒಟ್ಟಿಗೆಲ್ಲ ಇದ್ದಾರೆ. ನೋಡಿದ್ರೆ ಖುಷಿ ಆಯ್ತು, ಬಟ್ ಈ ರೀತಿ ನೋಡ್ತಿದ್ದೀರ ನಿಮ್ಮ ಹೆಸರೇನು? ಅಪ್ಪ ಸರ್ ನಿಮ್ಗೆ ಇಷ್ಟನಾ? ಯಾವ ಮೂವಿ ನಿಮ್ಗೆ ಇಷ್ಟ? ಪಿಕ್ಚರ್ ಇಷ್ಟ, ಸಾಂಗು ಮತ್ತು ಪಿಕ್ಚರಲ್ಲೇ ನಂಗೆ ತುಂಬ ಇಷ್ಟ. ಒಂದು ಸಾಂಗ್ ಆಗ್ತಾ ಹೋಗಿ ಹಂಗೆ ತುಂಬ ದುಃಖಕರವಾದ ವಿಷಯ. 4 ವರ್ಷ ಆಗಿದೆ ಪಾಪ ತುಂಬ ಫ್ಯಾನ್ಸ್ಗಳಿದ್ದೀವಿ. ಎಲ್ಲ ಹೀರೋಗಳು ಹೊಸ ಹೊಸ ಫಿಲಮ್ಗಳು ಬರ್ತಿದೆ. ನಮ್ಮ ಹೀರೋದೊಂದು ವೀಡಿಯೋ ಇಲ್ಲ, ಫೋಟೋ ಇಲ್ಲ, ಸಿನಿಮಾ ಇಲ್ಲ ಅಂದರೆ ತುಂಬ ನೋವಾಗುತ್ತೆ. ಯಾವ ಮೂವಿ ನಿಮ್ಗೆ ತುಂಬ ಇಷ್ಟ? ಅಪ್ಪು, ವಂಶಿ, ರಾಜ್ ಅವ್ರದ್ದೆಲ್ಲ ಮೂವಿ ತುಂಬ ಎಲ್ಲ ಸೂಪರ್ ಐತೆ. ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಫಿಲಮ್. ಪ್ರತಿ ವರ್ಷ ಬರ್ತಿರ್ತೀರಾ? ಸರ್ ಖಂಡಿತ ಪ್ರತಿ ಮಂತ್ಲಿ ಬರ್ತೀವಿ. ಯಾವ ಸರ್? ಬಿಜಾಪುರ ನಮಗೆ ಬಿಜಾಪುರಿಂದ ಇಲ್ಲಿ ಬಂದಿದೆ ಆಪರೇಷನ್ ಮಾಡ್ತಿದ್ದಾರೆ. ಅವ್ರ ಬಗ್ಗೆ ಏನು ಅನ್ಸುತ್ತೆ? ಅವ್ರು ಇವತ್ತು ಮಟ್ಟಿಗಿಲ್ಲ. ಅವ್ರು ನಮ್ಮ ಪ್ರೀತಿ ಅಣ್ಣ. ಮೊದಲನೇದಾಗಿ ಅವ್ರಿಗೆ ನಮಸ್ಕಾರಗಳು. ಅವ್ರ ಜೊತೆ ಮಾತಾಡಬೇಕು, ನೋಡ್ಬೇಕನ್ನೋ ಕನಸಾಗೆ ಉಳಿತು. ಅದು ಮನ್ಸಿಗೆ ತಡೆಯಲಾಗ ನೋವು. ಆದರೂ ಅವ್ರ ನಗು ಸದಾ ನನ್ನ ಜೊತೆ ಐತಂತೇಳಿ ಬದುಕಾತೀನಿ. ಅದೊಂದು ನೋವು, ಒಳಗೆ ನೋವು. ಇಷ್ಟೇ ಜೀವನ ಅಂತ ತಗೊಂಡು ಬದುಕ್ತಾ ಇದ್ದೀನಿ. ಏನೋ ಅದೇನಂತಾರಲ್ಲ, ಒಳಗಡೆ ಸತ್ತು ಮೇಲ್ಗಡೆ ಜೀವಂತ ಆಗಿದೆ ನನ್ನ ಜೀವನ. ಹೇಳೋಕ್ಕಾಗಲ್ಲ. ಅದಕ್ಕಾಗಿ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನೋವಾಗುತ್ತೆ ಮಕ್ಕಳು. ಇಲ್ಲಿನ ಟ್ಯಾಟ ಕಾಣಿಸ್ತಾ ಇದೆ. ಇದು ಫಸ್ಟ್ ಇದು ಅಣ್ಣ. ಸೂಪರ್ ಇದು ಅಣ್ಣ. ಇದು ಆದಾಗ ಇದು ಮಾಡಿದ್ರು ಎಲ್ಲ ಊರಲ್ಲಿ ಅವ್ನಿಗೆ ಆದಷ್ಟು ಕನ್ನಡಿಗ ಯೂಟ್ಯೂಬ್ ಚಾನಲಿಂದ ಮಾತಾಡ್ತೀನಿ. ಅಪ್ಪು ಸರ್ ಇವತ್ತು ನಮಗೆ ಎಲ್ಲಿಂದ ಬಂದಿರೋದು ನೀವು? ನಾವು ಬಂದಿವಲ್ಲ. ಅಪ್ಪು ಸರ್ ಇವತ್ತು ನಮ್ಮ ಒಟ್ಟಿಗಿಲ್ಲ. ಅವ್ರ ಬಗ್ಗೆ ನಿಮ್ಮ ನೆನಪುಗಳು, ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅವ್ರನ್ನ ಯಾರೂ ಮರೆಯಲ್ಲ. ಈ ದಿನ ನೋಡಿ ಇಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂದರೆ ಅವ್ರು ಅಷ್ಟು ಜನನ ಸಂಪಾದನೆ ಮಾಡ್ಕೊಂಡಿದ್ದಾರೆ. ಅಂದರೆ ಅವ್ರು ನಮ್ಮ ಜೊತೆ ಅವ್ರ ನೆನಪುಗಳಿದೆ. ಅವರಿಲ್ಲ ಅಂದರೂ ಅವರ ನೆನಪುಗಳು ನಮ್ಮ ಜೊತೆ ಸದಾಕಾಲ ಇರುತ್ತೆ. ಇದೇ ಥರ ಅವ್ರಿಗೋಸ್ಕರ ಎಲ್ಲರೂ ಬರ್ತಾರೆ. ಒಂದಿನ ಅವ್ರಿಗೋಸ್ಕರ ಅಂತೇಳಿ ರಜಾ ಹಾಕಿ ಎಷ್ಟೆಷ್ಟೋ ದೂರಗಳಿಂದ ಬರ್ತಾರೆ. ಆ ಪ್ರೀತಿ ವಿಶ್ವಾಸ ಯಾವಾಗಲೂ ಸದಾಕಾಲ ಹಿಂಗೆ ಇರಲಿ ಅಂತ ಹೇಳಿ. ಎಲ್ಲ ಮೂವಿನೂ ಇಷ್ಟ, ಯಾವುದು ಅಂತ ಹೇಳೋಕ್ಕಾಗಲ್ಲ. ಎಲ್ಲನೂ ಚೆನ್ನಾಗಿದೆ. ಎಲ್ಲ ಮೂವೀಸು ತುಂಬ ಇಷ್ಟ. ಥ್ಯಾಂಕ್ ಯು. ಅಪ್ಪು ಸರ್ ಇವತ್ತು ಮಟ್ಟಿಗಿಲ್ಲ. ಅವ್ರ ಬಗ್ಗೆ ಏನು ಹೇಳೋಕ್ಕೆ ಭಾಳ ರಶ್ ಇದೆ, ನೋಡೋಕ್ಕಾಗಲಿಲ್ಲ. ಇನ್ನೊಂದ್ಸರಿ ನೋಡ್ಬೇಕಂತ ಭಾಳ ಆಗಲಿಲ್ಲ. ಅಪ್ಪು ಸರ್ ಯಾವ ಮೂವಿ ಇಷ್ಟ? ಎಲ್ಲ ಮೂವಿನೂ ಇಷ್ಟ. ಅವರೇ ಇಷ್ಟ ಅಂತ ಹೇಳಿದ್ರೆ ಅದರ ಒಂದು ಸಾಂಗ್ ಅಂತ ಇಷ್ಟ ಆಗಿದೆ ಸಾಂಗ್. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ಥ್ಯಾಂಕ್ ಯು. ನಾವು ಜಸ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ಅಪ್ಪು ಸರ್ ನಮ್ಮ ಒಟ್ಟಿಗಿಲ್ಲ. ಅವ್ರ ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ನನಗೆ ಅಪ್ಪು ಸರ್ ಅಂದರೆ ತುಂಬ ಇಷ್ಟ. ಫಿಲಮೆಲ್ಲ ನಾವು ಸಣ್ಣ ವಯಸ್ಸಿಂದ ಇವಾಗ ಅವ್ರು ಯಾವ ಮೂವಿ ನಿಮ್ಗೆ ತುಂಬ ಇಷ್ಟ? ನನಗೆ ಎಲ್ಲ ಮೂವಿನೂ ಇಷ್ಟನೇ. ಆದರೆ ಬಾಣದಾರಿಯಲ್ಲಿ ನಿಮ್ಗೆ ಅಪ್ಪು ಸರ್ ಅಂದ್ರೆ ಇಷ್ಟನೇ? ಯಾವ ಮೂವಿ ಇಷ್ಟ ಅಪ್ಪು ಸರಿಂದ?
ಪುನೀತ್ ಅಂದರೆ ಇಷ್ಟ. ಮಿಸ್ ಮಾಡ್ಕೊತೀವಿ ಅಪ್ಪು ಸರ್ ಎಲ್ಲ. ಪ್ರತಿ ವರ್ಷ ಬರ್ತೀರಾ ಇಲ್ಲಿಗೆ? ವರ್ಷ ಬರ್ತೀವಿ. ವರ್ಷ ಬರ್ತೀರಾ? ಥ್ಯಾಂಕ್ ಯು. ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ